ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ 5 and 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ 2025. ಕೆಲವೇ ದಿನಗಳು ಬಾಕಿ ಇದ್ದಾವೆ. ಕೇವಲ 2 ದಿನಗಳಲ್ಲಿ 80ಕ್ಕೆ 80 ಅಂಕಗಳನ್ನು ಜೊತೆಗೆ ಅಲ್ಲಿ ಬರುವಂಥ ಫಿಕ್ಸ್ಡ್ ಕ್ವಶನ್ಗಳು ಯಾವ್ಯಾವು ಅಂಥೇಳಿ, ಅದರ ಜೊತೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ 1, 2, 3 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಈ ಒಂದು ಪರೀಕ್ಷೆ 5/3/2025ರಲ್ಲಿ ಈ ಒಂದು ಪರೀಕ್ಷೆ ನಡೀತದೆ. ಹೊಸ ಪ್ರಶ್ನೆಗಳು ಬಂದಿವೆಯಾ, ಅದು ಯಾವ ಪ್ರಶ್ನೆಗಳು ಬಂದಿವೆ, ಅದರ ಜೊತೆಗೆ ಕೆಲವೇ ದಿನಗಳು ಮಾತ್ರ ಈ ಪರೀಕ್ಷೆಯ ತಯಾರಿಗೆ ಬೇಕಾಗಿರೋದ್ರಿಂದ ನಾವು ಈ ವಿಡಿಯೋದ ಮೂಲಕ ನಿಮಗೆ ಕೇವಲ 2 ದಿನದಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ನೀವು ಸ್ಕೋರ್ ಮಾಡ್ಬೋದು ಆ ಫಿಕ್ಸ್ಡ್ ಕ್ವಶನ್ಗಳನ್ನು ತೆಗೆದುಕೊಂಡು ಅಂಥೇಳಿ ಈ ವಿಡಿಯೋದ ಮೂಲಕ ನಾವೆಲ್ಲರೂ ನೋಡ್ಕೊತಾ ಹೋಗೋಣ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮದೇ ಆದಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಸೆಕೆಂಡ್ PUC ಮತ್ತು ಫಸ್ಟ್ PUC ಎಲ್ಲ ರೀತಿಯಾದಂಥ ವಿಡಿಯೋಗಳು ಸಿಗ್ತವೆ. ದಯವಿಟ್ಟು ಆ ವಿಡಿಯೋಗಳನ್ನು ಚೆಕ್ ಮಾಡಿ ಮತ್ತು ನೋಟ್ಸು ಸಹ ಇದ್ದಾವೆ, ಅವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು ಚಾನಲ್ನ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಏನಪ್ಪ ಅಂತಂದರೆ ವಿಡಿಯೋಗಳಿದೆ. ಕನ್ನಡ, ಇಂಗ್ಲೀಷ್, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಜೊತೆಗೆ ಹಿಸ್ಟ್ರಿ, ಈ ರೀತಿಯಾದಂಥ ಎಲ್ಲ ವಿಷಯ, ಅರ್ಥಶಾಸ್ತ್ರ, ಎಲ್ಲ ವಿಷಯಗಳ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ. ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇದೆ, ಎಲ್ಲವೂ ಇದೆ. ಸೊ ಅಲ್ಲಿ ಹೋಗಿ ನೀವೆಲ್ಲ ನೋಡ್ಕೋಬೇಕು. ನಿಮಗೆ ಫಿಕ್ಸ್ಡ್ ಆಗಿರುವಂಥ ಕ್ವಶನ್ಗಳು ಸಿಗ್ತವೆ ಅಂತ ಹೇಳ್ತೀನಿ. ಸೊ ಬನ್ನಿ, ಫಿಕ್ಸ್ಡ್ ಆಗಿ ನಮ್ಗೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಸರ್ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದುವಂತಹ ಕೆಲವು ಬಹು ಆಯ್ಕೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋದಾಗ, ಸರ್ ಏನು ನೀವು ಫಿಕ್ಸ್ಡ್ ಆಗಿ ಅಂತ ಹೇಳ್ತೀರಿ, ಕೆಲವು 2 ದಿನದಲ್ಲಿ ಸ್ಕೋರ್ ಮಾಡಬೇಕಂತ, ಯಾವ ರೀತಿ ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಆಗುತ್ತಾ ಅಂತ ವಿದ್ಯಾರ್ಥಿ ಕೇಳ್ತಿರ್ತೀರಿ. ಹೌದು, 3 ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಬೇಕು. ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ. ಬನ್ನಿ, ಈ ಒಂದು ಮಾಡೆಲ್ ಕ್ವಶನ್ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳನ್ನು ಜೊತೆಗೆ ಅವುಗಳ ಉತ್ತರಕ್ಕೆ ಸಂಬಂಧಿಸಿ ಯಾವ ರೀತಿ ಬಂದಿವೆ ಅಂತ ಗಮನಿಸಿ. ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ? ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ, ಮತದಾರನು ಚುನಾವಣೆ ನಿಯಮಗಳನ್ನು ಉಲ್ಲಂಘಿಸುವುದು, ಮತದಾನ ರಹಸ್ಯವನ್ನು ಉಲ್ಲಂಘಿಸುವುದು, ಮತ ಹಾಕಲು ಮತದಾರ ನಿರಾಕರಿಸುವುದು. ಸೊ ಉತ್ತರ ಮರು ಮತದಾನ ಅಂತಂದಾಗ, ಮತದಾನ ಸಮಯದಲ್ಲಿ ಮತಯಂತ್ರ ನಾಶ ಆದ ಮಾತ್ರ ಮರು ಮತದಾನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗ್ತದೆ. ಯಾವ ದಿನದಂದು ಅಂತಂದರೆ ಡಿಸೆಂಬರ್ 5ರಂದು. ಲಿಬಿಯಾದ ನಿರಂಕುಶಾಧಿಕಾರಿ ಅಂತಂದರೆ ಮ್ಯೂಮರ್ ಗಡಾಫಿ ಅಂಥೇಳಿ ಈ ವ್ಯಕ್ತಿಯನ್ನು ಕರಿತೀವಿ. ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ ಅಂಥೇಳಿ ಈ ನೀಡಿರೋ ಚಿತ್ರವನ್ನು ಕೆಳಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಅದು ವಿಶ್ವಸಂಸ್ಥೆ. ಯಾಕಂದರೆ ಭೂಮಿಯಲ್ಲಿ ಹೊತ್ತು ಉರಿತೈತೆ, ಅದನ್ನು ತಂಪಾದ ರೀತಿಯಲ್ಲಿ ಅಂದರೆ ಅದನ್ನು ರಕ್ಷಿಸುವಂಥದ್ದು ಯಾವುದಾದ್ರು ಮಾಡ್ತದೆ ಅಂತಂದರೆ ವಿಶ್ವಸಂಸ್ಥೆ ಅಂತ ಹೇಳ್ತೀವಿ. ಈ ಕೆಳಗಿನ ಯಾವ ಹೇಳಿಕೆ ಸೂಕ್ತವಾಗಿದೆ ಅಂತೇಳಿ ನೀವು ಗಮನಿಸಬೇಕು. ನೋಡಿರಿ, ಇಂದಿರಾ ಗಾಂಧಿ ಮತ್ತು JDA ಭುಟ್ಟೋ ತಾಸ್ಕೆಂಟ್ ಒಪ್ಪಂದ ಸಹಿ ಹಾಕಿದರು? ಅಲ್ಲ. ಅಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು? ಅಲ್ಲ. ಸೊ ಹಾಗಾದರೆ ಉತ್ತರ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದ್ರು ಅಂತ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳು, ವಿಡಿಯೋಗಳನ್ನು ಅತಿ ಹೆಚ್ಚು ಶೇರ್ ಮಾಡಿ. ಯಾಕಂತಂದರೆ ಇನ್ನೇನು ಕೆಲವು ದಿನಗಳಿದ್ದಾವೆ, ನಿಮ್ಮ ಸ್ನೇಹಿತರು ಸಹ ಇದ್ರ ಹೆಲ್ಪ್ ಆಗಲಿ. ಜೊತೆಗೆ ನಾನು ಇಲ್ಲಿ ತಂದಿರುವಂಥದ್ದು ನಿಮಗೆ ಫಿಕ್ಸ್ಡ್ ಆಗಿ, ಯಾಕಂದರೆ ಮೌಲ್ಯಮಾಪನ ಮಂಡಳಿ ಆಲ್ರೆಡಿ ನಿಮಗೆ ಮಾಡೆಲ್ ಕ್ವಶನ್ ಕೊಟ್ಟಿದ್ದಾರೆ. ಇವೇ ಪ್ರಶ್ನೆಗಳು ಬೀಳ್ತವೆ, ಯಾವುದೇ ಗೊಂದಲಕ್ಕೀಡಾಗಬೇಡಿ, ನೀಟಾಗಿ ಹೋಗ್ಕೊಳ್ಳಿ. ಕೆಳಗಿನ ಪ್ರಶ್ನೆಗೆ ಸಹ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಸ್ಪೀಕರ್ ಅವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸಾರ ಶಾಸನಸಭೆ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ. 2002ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು. LA ಕಾಫ್ಮನ್ ಅವರು ಅಸ್ಮಿತೆ ರಾಜಕಾರಣವನ್ನು ಪರಿಚಯಿಸಿದರು. ಅಂತಾರಾಷ್ಟ್ರೀಯ ನ್ಯಾಯಾಲಯವು ದಿ ಹೇಗ್ ಎಂಬಲ್ಲಿದೆ ಅಂತ ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ. ಇನ್ನು CHOGM ನಾಯಕತ್ವವನ್ನು ಇಂಗ್ಲೆಂಡ್ ದೇಶ ವಹಿಸಿದೆ ಅಂಥೇಳಿ ಈ ರೀತಿಯಾದಂಥ ಬಿಟ್ಟ ಸ್ಥಳಗಳಲ್ಲಿ ಬರುವಂಥ ಪ್ರಶ್ನೆಗಳು ಬಹಳ ಅತಿ ಮುಖ್ಯವಾಗಿರೋದ್ರಿಂದ ಸ್ವಲ್ಪ ಗಮನಿಸ್ತಾ ಹೋಗಿ. ಇನ್ನು ಹೊಂದಿಸಿ ಬರೆ ಭಾಗಕ್ಕೆ ಬರೋಣ ನಾವು. ಬೌಂಡರಿ ಕಮಿಷನ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ವಹಿಸ್ಕೋತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವುದು ಮಸೂರಿಯಲ್ಲಿ. ಬಹಳ ಸರಿ. ಹಾಗಾದ್ರೆ ನನ್ನೊಂದು ಕಮೆಂಟು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಕಾಡೆಮಿಯಲ್ಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.
ಭಯೋತ್ಪಾದನೆ ಎಂಬ ಪದ ಟೆರರ್ದಿಂದ ಬಂದಿದೆ. 24ನೇ ಅಕ್ಟೋಬರ್ 1945ರಂದು ವಿಶ್ವಸಂಸ್ಥೆ ಜಾರಿಗೆ ಬರ್ತದೆ. ಮೂಕನಾಯಕ ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಮುಖ ಕೃತಿಯಾಗಿದೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ನಿಜಾಮನ ಆಡಳಿತ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತ ಸೇನೆ 1948ರಂದು ಸೆಪ್ಟೆಂಬರ್ನಲ್ಲಿ ನಡೆದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎನ್ನುವರು. ಈ ರೀತಿಯಾದ ಒಂದಕ್ಕೆ ಉತ್ತರವನ್ನು ಕೊಡಬೇಕು. ಮನುಸ್ಮೃತಿಯನ್ನು ಯಾವಾಗ ಅಳವಡಿಸಿಕೊಳ್ಳಾಯಿತು? ಮನುಸ್ಮೃತಿಯನ್ನು ಕ್ರಿಸ್ತಪೂರ್ವ 1885ರಲ್ಲಿ ಮನುಸ್ಮೃತಿಯನ್ನು ಅಳವಡಿಸಿಕೊಳ್ಳಾಯಿತು. ಪುಷ್ಯಮಿತೆ ಶೃಂಗನಿಂದ ಇದು ಬಂತು ಅಂತ ಹೇಳ್ತೀವಿ ನಾವು. ಇನ್ನು ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು ಅಂತಂದರೆ ಜಿಲ್ಲಾಧಿಕಾರಿಗಳು. ಹಾಗಾದರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. LACಯನ್ನು ವಿಸ್ತರಿಸಿ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ನಿಜವಾದ ಗಡಿ ನಿಯಂತ್ರಣ ರೇಖೆಯನ್ನು ನಾವು LAC ಅಂತ ಕರಿಬಹುದು. ಇನ್ನು ಬಂಗಬಂಧು ಎಂದು ಯಾರನ್ನು ಕರೆಯುವರು ಅಂತಂದಾಗ ಶೇಖ್ ಮುಜಿಬುರ್ ರೆಹಮಾನ್ ಎನ್ನುವಂಥ ವ್ಯಕ್ತಿಯನ್ನು ಬಂಗಬಂಧು ಅಂತ ಕರೀತಾರೆ. ಸರ್, ಭಾಗ B ಯಲ್ಲಿ ಬರುವಂಥ ಫಿಕ್ಸ್ಡ್ ಕ್ವಶನ್ಗಳು ಹೌದು ಆತ್ಮೀಯ ವಿದ್ಯಾರ್ಥಿಗಳೇ. ನಿಮಗೆ ಈ ಭಾಗ B ಜೊತೆಗೆ ಭಾಗ C ಮತ್ತು ಭಾಗ D ಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಕಂಪ್ಲೀಟ್ ಕೀ ಆನ್ಸರ್ ಬೇಕು ಅಂತಂದರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋ ನಮ್ಮ ಪ್ಲೇಲಿಸ್ಟಲ್ಲಿದೆ. ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಸಂಪೂರ್ಣ ಕೀ ಆನ್ಸರ್ ಇದೆ, ಅದನ್ನು ನೋಡ್ಕೊತಾ ಹೋಗಿ ಅಂತ ಹೇಳ್ತೀನಿ. ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯನಿರ್ಣಯ ದ್ವಿತೀಯ PUC ಮಾದರಿ ಪ್ರಶ್ನೆ 2 ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸ್ತಾ ಹೋಗೋಣ. ಬರೀ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೇಳ್ತಾ ಇದ್ರೆ ಹೌದು, ಮಾದರಿ ಪ್ರಶ್ನೆ ಪತ್ರಿಕೆಯಿಂದನೇ ನಿಮಗೆ ಫಿಕ್ಸ್ಡ್ ಕ್ವಶನ್ಗಳು ಸಿಗ್ತವೆ. ಬೇರೆ ಬೇರೆಯಿಂದ ಏನೇನೋ ಹೇಳಿದ್ದಾರೆ, ಅವು ಏನೂ ಇಲ್ಲ. ಮೊದಲು ತಲೆ ಫಸ್ಟ್ವಾಗಿರಲಿ, ಮಂಡಳಿ ಏನು ಕೊಟ್ಟಿದೆ ಅದನ್ನೇ ಕೊಡ್ತದೆ. ಅದು ಬಿಟ್ಟು ನಿಮಗೆ ಅವು ಬರ್ತವೆ ಇವು ಬರ್ತವೆ ಸುಳ್ಳು ಗೊಳ್ಳು ಅಂತ ಹೇಳುವಂಥದ್ದು ಅಲ್ವೇ ಅಲ್ಲ. ಯಾಕಂದರೆ ನಿಖರವಾಗಿ ಮೌಲ್ಯಮಾಪನದವ್ರು ಹೇಳ್ತಾರೆ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿ, ಅಲ್ಲೇ ಒಂದೊಂದು ನಿಮಗೆ 80 ಅಂಕ ಕ್ವಶನ್ ತೆಗಿತೀವಿ ಅಂತ ಹೇಳ್ತಾರೆ. ಅವರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ನೀಡಿದ ಕಾಯ್ದೆ ಅಂತಂದರೆ 1909ರ ಕಾಯ್ದೆ ಅಂತ ಹೇಳ್ತೀವಿ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕಾವಲುಗಾರ ಅಂತ ಕರಿತೀವಿ? ವಿರೋಧ ಪಕ್ಷವನ್ನು. ಯಾಕಂದರೆ ಒಂದು ಅಧಿಕಾರದಲ್ಲಿರುವಂಥ ಪಕ್ಷದ ಒಂದು ಏನು ಕುಂದುಕೊರತೆಗಳನ್ನು ಅವರು ಏನೆಲ್ಲ ಇದ್ದಾವೆ ಅವುಗಳನ್ನು ವಿರೋಧ ಪಕ್ಷ ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತದೆ. ಇನ್ನು ಮೈಸೂರಿನ ತಾತ ಎಂದು ಯಾರು ಹೆಸರುವಾಸಿಯಾಗಿದ್ದಾರೆ ಅಂತಂದರೆ ಶ್ರೀ ವೆಂಕಟಕೃಷ್ಣಯ್ಯ. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. ಸಮ್ಮಿಶ್ರ ಸರ್ಕಾರ ರಚನೆ ಆಗುವ ಸಂದರ್ಭ ಅಂತಂದ ಕೇಳಿದರೆ ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತ ಪಡೆದಿದ್ದಾಗ ಸಮ್ಮಿಶ್ರ ಸರ್ಕಾರ ಜಾರಿಗೆ ಬರ್ತದೆ. ಇನ್ನು ಕೆಳಗಿನ ಯಾವುದು ಆಸಿಯಾನ್ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಬ್ರುನೈ ಅಂತ ಹೇಳ್ತೀವಿ. ಸೊ ಇವು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣುತ್ತೆ. ಇನ್ನು ಈ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ನಿಮಗೆ ಫಿಕ್ಸ್ಡ್ ಆಗಿ ಬರುವಂತಹ ಕೆಲವು ಬಿಟ್ಟ ಸ್ಥಳವನ್ನು ನೋಡಿ. ಚುನಾವಣೆಯ ಮೂಲ ಪದ ಎಲಿಗೇರ್ ಲ್ಯಾಟಿನ್ ಪದದಿಂದ ಬಂದಿದೆ. ಪುನರುಜ್ಜೀವನದ ಅವಧಿಯಲ್ಲಿ ಭಾರತದ ಸಾಮಾಜಿಕ ಪಿಡುಗಳನ್ನು ಹೋಗಲಾಡಿಸಲು ರಾಜಾ ರಾಮ್ ಮೋಹನ್ ರಾಯ್ ಅವರು ಬಹಳ ಶ್ರಮಿಸಿದರು ಅಂತ ಹೇಳ್ತೇನೆ. ಬಂಗಾಳದ ಸರ್ಕಾರವು ನೀಲಿ ಬೆಳೆಯನ್ನು ನಿಷೇಧಿಸಿತು. ಪಂಚಶೀಲ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ. ಬಿಟ್ಟ ಸ್ಥಳದಲ್ಲಿ ಕೇಳುವಂಥದ್ದು. 1972ರಲ್ಲಿ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋ ಎನ್ನುವಂಥ ವ್ಯಕ್ತಿ ಸಹಿ ಹಾಕ್ತಾರೆ. ನಿಮಗೆ ಈ ಸರಿ ಬಹಳ ಸರಿ ಕೇಳಿರುವಂಥ ಕೆಲವೊಂದು ಪ್ರಶ್ನೆಗಳನ್ನು ಇನ್ನು ಹೊಂದಿಸಿವೆ. ಆಪರೇಷನ್ ಪೋಲೋ ಹೇಳಿದ್ವಿ ನಾವು, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿತ್ತು, ಈಗ ಹೊಂದಿಸಿ ಬರೆಯಲಿ ಕೇಳಿದ್ದಾರೆ. ಇಷ್ಟೇ ಡಿಫ್ರೆನ್ಸ್. ಒಂದನ್ನು ಹಿಂದುಗಡೆ ಅಥವಾ ಮುಂದುಗಡೆ ಮಾಡಿ ಪ್ರಶ್ನೆಯನ್ನು ಕೇಳ್ತಾರೆ. ಹೈದರಾಬಾದ್ ನಿಜಾಮ ಅಂತ ಗೊತ್ತಾಗ್ತದೆ. ಆಫ್ರಿಕಾ ಜನಾಂಗೀಯತೆಯ ನಾಡು. ಅಸೀರಿಯನ್ಸ್ ಎಂಬ ಒಂದು ಬುಡಕಟ್ಟ ಜನಾಂಗ ಬರ್ತದೆ, ಅದು ಸಿರಿಯಾದಲ್ಲಿ. HJ ಮಾರ್ಗೇಂದ್ರ ಅವರು ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿಕೊಂಡ್ರು. ಭಾರತ G20 ಒಂದು ಸಂಘದ ಸದಸ್ಯ ರಾಷ್ಟ್ರವಾಗಿದೆ. ಇನ್ನು ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಜ್ಯ ಸರ್ಕಾರದ ಸಂಪುಟ ಕಾರ್ಯದರ್ಶಿ ನಿರ್ವಹಿಸಿದ್ದಾರೆ ಅಂತಂದರೆ ಮುಖ್ಯ ಕಾರ್ಯದರ್ಶಿಗಳು ಅಂತ ಹೇಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶಿಸಲು ಮುನಿಯ ದೇವಾಲಯ ಯಾವುದು ಅಂತಂದರೆ ನಾಸಿಕದ ಕಲಾರಂ ಮಂದಿರ ದೇವಾಲಯ. ಕಾರ್ಮಿಕ ಚಳುವಳಿ ಯಾವುದಾದ್ರೂ ಒಂದು ಕಾರಣವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಕಾರ್ಮಿಕರ ಹಿತಾಸಕ್ತಿ, ನಿರ್ಲಕ್ಷ್ಯ, ಉದ್ಯೋಗಿಗಳ ಕಡೆಗಣನೆ, ಸೌಲಭ್ಯ ಪಡೆಯಲು ಕಲ್ಯಾಣ ಕಾರ್ಯಕ್ರಮ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರೀಬೇಕು. ಇನ್ನು ಭಾರತ ವಿದೇಶಾಂಗ ಶಿಲ್ಪಿ ಯಾರು ಅಂತಂದರೆ ನಮ್ಮ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇನ್ನು 16 CTBTಯನ್ನು ವಿಸ್ತರಿಸಿ. ಕಾಂಪ್ರಿಹೆನ್ಸಿವ್ ನಕ್ಸಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂಥೇಳಿ ಸಮಗ್ರ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ ಅಂಥೇಳಿ ಹೇಳ್ತೀವಿ. ಸೊ ಅದು ವಿದ್ಯಾರ್ಥಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಫಿಕ್ಸ್ಡ್
ಕ್ವಶನ್ಗಳ ಉತ್ತರ ಬೇಕು ಅಂತಂದರೆ ಅಲ್ಲಿ ಕಾಣುವಂತಹ ಈ ವಿಡಿಯೋವನ್ನು ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗ್ತದೆ. ಇದನ್ನು ಸಂಪೂರ್ಣವಾಗಿ ನೀವು ಕಂಪ್ಲೀಟಾಗಿ ಈ ಉತ್ತರವನ್ನು ನೋಡಿದ್ರೆ ಸಾಕು, ನಿಮಗೆ ಫಿಕ್ಸ್ ಆಗಿ 80 ಸಿಗ್ತವೆ. ಮತ್ತು 5 ಅಂಕ 10 ಅಂಕದಾಗ ಇಂಪಾರ್ಟೆಂಟ್ ಕ್ವಶನ್ಗಳು ಸಹ ನೀವು ಅಲ್ಲಿ ಗಮನಿಸ್ತಾ ಹೋಗ್ಬೋದು ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಮೌಲ್ಯ ನಿರ್ಣಯ ಮಂಡಳಿ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದೆ. ಅಲ್ಲಿ ಫಿಕ್ಸ್ಡ್ ಆಗಿ ನಿಮ್ಗೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಎಂಬುದನ್ನು ಸ್ವಲ್ಪ ಗಮನಿಸ್ತಾ ಹೋಗೋಣ. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕರುಣಿಗೆ ವರ್ಗಾಯಿಸಿತು? 1858ರ ಕಾಯ್ದೆ ಅಂತ ಹೇಳ್ತೀವಿ. ಯಾಕಂದ್ರೆ 1857ರ ಒಂದು ಮಹಾಸಂಗ್ರಾಮ ಆದ ನಂತರ ಈ ಒಂದು ಕಾಯ್ದೆ ಜಾರಿಗೆ ಬರ್ತದೆ. ಪ್ರತ್ಯಕ್ಷ ಚುನಾವಣೆ ಉದಾಹರಣೆ ಅಂತಂದ್ರೆ ಲೋಕಸಭೆ, ಮುಖ್ಯಸ್ಥರು, ಜಿಲ್ಲಾಧಿಕಾರಿಗಳು. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ನೋಡಿ ಅದು ಏನನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದರೆ ಇದು ಆರ್ಥಿಕ ಅಸಮಾನತೆಯನ್ನು ಪ್ರತಿಬಿಂಬಿಸುತ್ತದೆ. ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳನ್ನು ಇದನ್ನು ಸೂಚಿಸುತ್ತದೆ. ಅಂದರೆ ರಾಜಕೀಯ ಸಂಸ್ಕೃತಿಯನ್ನು ಸೂಚಿಸುತ್ತವೆ. ಸೊ ಮುಂದೋದಂತೆ ನಿಮಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ ಅಂದರೆ 18 ವರ್ಷಗಳು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರ ನಿವೃತ್ತಿ ವಯಸ್ಸು 65 ವರ್ಷಗಳು ಅಥವಾ ನೇಮಕವಾದದಿಂದ 6 ವರ್ಷ ಅಂತ ನಾವು ಹೇಳ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ದಿನಪತ್ರಿಕೆ ಅಂತಂದ್ರೆ ಮೂಕನಾಯಕ. ವೆಸ್ಟ್ ಪಾಲಿಯಾ ಒಪ್ಪಂದ 1648ರಲ್ಲಿ ಆಯಿತು. ಕೊಯಿಲೇಷನ್ ಮೂಲಪದ ಕೊಯಿಲೇಷಿಯಾದಿಂದ ಬಂದಿದೆ. ಇನ್ನು ಹೊಂದಿಸಿ ಬರೆಯ ಪ್ರಶ್ನೆಗಳನ್ನು ನೋಡಿ. LA ಕಾಫ್ಮೆನ್ ಏನು ಅಂತ ಹೇಳಿದ್ರೆ ಅದೇ ಅಸ್ಮಿತೆ ರಾಜಕಾರಣ ಆಲ್ರೆಡಿ ಬಂದು ಹೋಗಿದೆ ಪ್ರಶ್ನೆ. ಇವೇ ಪ್ರಶ್ನೆಗಳು ಬರ್ತವೆ. 86ನೇ ತಿದ್ದುಪಡಿ 2002ರಲ್ಲಿ ಜಾರಿಗೆ ಬರ್ತದೆ. ಲೆಸಸ್ ಫೇರ್ ಅಂದರೆ ಮುಕ್ತ ಮಾರುಕಟ್ಟೆ ನೀತಿ. ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಭಾರತ ವಿದೇಶಾಂಗ ನೀತಿ ಜವಾಹರ್ಲಾಲ್ ನೆಹರು ಅವರು ಜಾರಿಗೆ ತಂದರು. ಇನ್ನು ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತಂದ್ರೆ ಕರ್ನಾಟಕ ಆಡಳಿತ ಸೇವೆ KS, ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ KSPS, ಕರ್ನಾಟಕ ಅರಣ್ಯ ಸೇವೆಗಳು KFS ಅಂತೇಳಿ ಯಾವುದಾದ್ರೂ ಒಂದನ್ನು ಇಲ್ಲಿ ಬರಿತಾ ಹೋಗಿ. ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ವಿವಿಧ ರಾಷ್ಟ್ರಗಳ ನಡುವೆ ನಡೆಯುವ ವಿನಿಮಯ ಕಾರ್ಯಚಟುವಟಿಕೆಗಳನ್ನು, ಒಪ್ಪಂದ, ಮಾಹಿತಿ ರವಾನೆ, ಸ್ವಭಾವ, ಪ್ರತಿಕೂಲ ವ್ಯವಸ್ಥೆಗಳನ್ನು, ವಿವಿಧ ಸಂಘಟನೆಗಳ ಸಾಮಾಜಿಕ ವ್ಯವಸ್ಥೆಯೇ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕೇಳ್ತೀವಿ. ಯಾವ ದಿನವನ್ನು ರಾಷ್ಟ್ರೀಯ ಮತದಾರ ದಿನವನ್ನು ಆಚರಿಸಲಾಗ್ತದೆ? ಜನವರಿ 25ರಂದು ರಾಷ್ಟ್ರೀಯ ಮತದಾರ ದಿನವಾಗಿ ಆಚರಣೆ ಮಾಡ್ತೀವಿ. ಲಿಬಿಯಾದ ಸರ್ವಾಧಿಕಾರಿ ಹೆಸರು ಮುಅಮ್ಮರ್ ಮೊಹಮ್ಮದ್ ಅತ್ ಗಡಾಫಿ ಅಂತೇಳಿ. 16 ಚುನಾವಣೆಯ ಪೂರ್ವ ಮೈತ್ರಿ ಎಂದರೆ ಚುನಾವಣಾ ಪೂರ್ವದಲ್ಲಿ ನಿರ್ದಿಷ್ಟ ರಾಜಕೀಯ ಪಕ್ಷಗಳ ಇತರ ಸ್ವತಂತ್ರ ಹಾಗೂ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳ ಜೊತೆ ಮೈತ್ರಿಕೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಚುನಾವಣಾ ಪೂರ್ವ ಮೈತ್ರಿ ಅಂಥೇಳಿ ನಾವು ಕರಿಬಹುದು ಸ್ನೇಹಿತರೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡಿ. ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಆಯಿತು? 1937ರಲ್ಲಿ ದೆಹಲಿಯಲ್ಲಿ ಇದು ಸ್ಥಾಪನೆ ಆಯಿತು ಅಂತ ಹೇಳ್ತೀವಿ. ಬಹುಪಕ್ಷ ಪದ್ಧತಿ ಅಂದರೆ ಉದಾಹರಣೆ ಕೊಡಿ. ಯಾವುದೇ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ರಾಜಕೀಯ ಪಕ್ಷಗಳಿದ್ದರೆ ಅವುಗಳನ್ನು ಬಹುಪಕ್ಷ ಪದ್ಧತಿ ಅಂತ ಕರಿತೇವೆ. ಉದಾಹರಣೆಗೆ ಭಾರತ. 19 ಮುಖ್ಯ ಕಾರ್ಯದರ್ಶಿಗೆ 2 ಕಾರ್ಯಗಳು ಅಂತಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಗತ್ಯವಾದ ಸಲಹೆಗಳನ್ನು ನೀಡುವುದು, ಇಡೀ ರಾಜ್ಯಾಡಳಿತದ ಮೇಲ್ವಿಚಾರಣೆಯನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಕೇಂದ್ರ ಸರ್ಕಾರ ಯಾವ ರಾಜ್ಯಗಳಿಗೆ ಸಲಹೆ ನೀಡುತ್ತದೆ? ಜನರ ಜೀವನ ಮಟ್ಟದ ಅಭಿವೃದ್ಧಿಗೆ ಪೂರಕ ಕ್ರಮ ಕೈಗೊಳ್ಳುವಂತೆ ಹಾಗೂ ಅಗತ್ಯವೆನಿಸಿದಾಗ ದೇಶದ ಕಾನೂನು ಮತ್ತು ಸುವ್ಯವಸ್ಥೆ, ರಾಷ್ಟ್ರೀಯ ಏಕತೆ, ರಕ್ಷಣೆ, ಸಾರಿಗೆ ಸಂಪರ್ಕ, ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಮುಂತಾದವುಗಳ ಕುರಿತಾಗಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಕ್ತ ಸಲಹೆ ಮತ್ತು ಒಂದು ಅವಕಾಶವನ್ನು ನೀಡುವಂಥದ್ದು. ಇನ್ನು ವಿಶ್ವಸಂಸ್ಥೆಗಳ ಉದ್ದೇಶಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ಮುಂದಿನ ಜನಾಂಗವನ್ನು ರಕ್ಷಿಸುವುದು, ರಾಷ್ಟ್ರಗಳ ನಡುವೆ ಸ್ನೇಹಿತ ಸಂಬಂಧವನ್ನು ಬೆಳೆಸುವುದು, ಮಾನವ ಹಕ್ಕುಗಳ ಗೌರವಿಸುವುದು. ಹಾಗಾದರೆ ಮಾನವ ಹಕ್ಕುಗಳು ಯಾವಾಗ ಬಂದು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ಒಂದು ರಾಷ್ಟ್ರದ ಮತ್ತೊಂದು ರಾಷ್ಟ್ರದ ಹಿತಾಸಕ್ತಿ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರವನ್ನು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರಿತೀವಿ. ಯಾವಾಗ ಎಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆ ನಡೀತು ಅಂತಂದರೆ 1961ರಲ್ಲಿ ಯುಗೋಸ್ಲಾವಿಯಾದಲ್ಲಿ ಬೆಲ್ಗ್ರೇಡ್ನಲ್ಲಿ ಈ ಒಂದು ಪ್ರಥಮ ಏನಪ್ಪ ಅಂತಂದರೆ ಅಲಿಪ್ತ ಶೃಂಗಸಭೆ ನಡೀತದೆ. ಇನ್ನು ಕೊನೆಯದು ಯಾವುದಾದ್ರು 2 ಮಿಲಿಟರಿ ಮೈತ್ರಿಕೂಟಗಳು ಅಂತಂದರೆ ನ್ಯಾಟೋ ಮತ್ತು ಸೀಟೋ ಅಂತ ಹೇಳ್ತೀವಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟ್ ಆರ್ಗನೈಸೇಷನ್, ಸೀಟೋ ಅಂದರೆ ಸೌತ್ ಈಸ್ಟ್ ಏಷ್ಯನ್ ಟ್ರೀಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇನ್ನು ಭಾಗ ಸಿ ಅನ್ನು ನೋಡ್ಕೊತ ಹೋಗಿ ನೀವು. ಇವೆಲ್ಲವೂ ಫಿಕ್ಸ್ಡ್ ಆಗಿ ಬಂದಿರುವಂಥ ಕ್ವಶನ್ಗಳು. ಹಾಗಾಗಿ ವಿದ್ಯಾರ್ಥಿಗಳೇ ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ಲೇ ಲಿಸ್ಟ್ ಅದೇ, ಸ್ವಲ್ಪ ದಯವಿಟ್ಟು ಅವುಗಳನ್ನು ಗಮನಿಸಿ ನಿಮ್ಮ ಈ ಒಂದು 5/3/2025 ಒಂದು ಎನ್ಯುವಲ್ ಎಕ್ಸಾಮ್ಗೆ ಪೂರ್ವ ಸಿದ್ಧತೆ ಅಂದ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.